ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಂಸ ನರ್ಸರಿಗೆ ಬಂದಿದ್ದೆ. ಇದು ಹೊಸಕೆರೆಹಳ್ಳಿ ಜನತಾ ಬಜಾರ್ ಹತ್ರ ಬರುತ್ತೆ. ಇಲ್ಲಿ ಹತ್ರ ನೋಡಿ ಅಯೋಧ್ಯ ಉಪಹಾರ ಅಂತ ಇದೆಯಲ್ಲ, ಅದರಲ್ಲಿ ಹತ್ರನೇ, ಅದ್ರ ಮುಂದೆ ರೋಡೇ ಇದು ಬಂದು. ಇಲ್ಲಿ ತುಂಬ ಎಷ್ಟು ವೆರೈಟಿ ಪಾಟ್ಸ್ ಇದ್ವು ಅಂದರೆ ತುಳಸಿ ಕಟ್ಟೆ, ಮಣ್ಣಿಂದು, ಮತ್ತು ಸಿಮೆಂಟಲ್ಲಿ ಮಾಡಿರೋದು, ಗ್ರಾನೈಟಲ್ಲಿ ಮಾಡಿರೋದು, ನೋಡಿ ಪ್ಲಾಸ್ಟಿಕ್ ಪಾಟ್ಗಳು, ತುಂಬ ಪಾಟ್ಗಳಿದ್ವು. ನಾನಿಲ್ಲಿ ಯಾವುದಾದ್ರೂ ಒಂದು ಗಿಡ ತೊಗೋಣ ಅಂತ ಬಂದೆ, ಚೆನ್ನಾಗಿರುತ್ತೆ ಅಂತ, ಅದನ್ನು ನಿಮ್ಗೆ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿ ಗ್ರಾನೈಟಲ್ಲಿ ಮಾಡಿರೋಂಥ ಪಾಟು ಎಷ್ಟು ಚೆನ್ನಾಗಿದೆ ನೋಡಿ. ತುಳಸಿ ಕಟ್ಟೆ ಇದು ಬಂದು ರುಬ್ಬೋ ಕಲ್ಲು, ಈ ರಾಗಿ ಬೀಸ್ತೀವಲ್ಲ ಆ ಕಲ್ಲು. 3000 ಅಂತೆ, ಡಿಸ್ಕೌಂಟ್ ಮಾಡ್ಕೊತೀವಿ ಅಂದಿದ್ದಾರೆ. ಇದೆಷ್ಟು ಬೇಗ ಖಾಲಿ ಆಗುತ್ತೆ ಅಂದರೆ ಲಾಸ್ಟ್ ವೀಕ್ ತರಿಸಿದ್ರಂತೆ, ಅದನ್ನೆಲ್ಲರೂ ಪರ್ಚೇಸ್ ಮಾಡಿ ತೊಗೊಂಡೋಗ್ಬಿಟ್ಟಿದ್ದಾರೆ. 3000 ಕಮ್ಮಿ ಹಾಕ್ಕೊಂಡು ಕೊಟ್ಟಿದ್ದಾರೆ. ಮತ್ತು ಆರ್ಡ್ರ್ ಕೊಟ್ಟರೆ ಇನ್ನೂ ತರಿಸ್ತಾರೆ, ಅಷ್ಟು ಚೆನ್ನಾಗಿದೆ ಇಲ್ಲಿ ರುಬ್ಬೋ ಕಲ್ಲು ಮತ್ತು ಬೀಸೋ ಕಲ್ಲು. ಇದು ನೋಡಿ ಎಷ್ಟೊಂದು ಪಾಟಿದ್ದು ಅಂದರೆ ಪಿಂಗಾಣಿವು ಎಲ್ಲ ಗಿಡಗಳು ಇದರಲ್ಲಿ ಹಾಕಿಡ್ಬೋದು ನೋಡಿ. ಚಿಕ್ಕ ಚಿಕ್ಕ ಪಾಟುಗಳು, ಚಿಕ್ಕ ಗಿಡ, ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇದು ಮಾಡ್ತೀರಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಇದು ಬಂದು ಉಂಡಿ, ಕಾಸು ಹಾಕ್ತೀವಲ್ಲ, ಸಣ್ಣವರಿದ್ದಾಗ ನೆನಪಾಯ್ತು, ನಾವು ಸಣ್ಣವರಿದ್ದಾಗ ಹಾಕ್ತಿದ್ವಿ ಕಾಸು ಕೂಡಿಡೋದು. ಆ ಥರ ಸಣ್ಣ ಸಣ್ಣ ಉಂಡಿಗಳು ಇವೆ. ಜಾಡಿ ಇದೆ, ಚಿಕ್ಕ ಚಿಕ್ಕ ಜಾಡಿಗಳು ಎಲ್ಲ 100 ರೂಪೀಸಿಂದ ಶುರು ಅಂತೆ. ಇದು ನೋಡಿ ದೊಡ್ಡ ದೊಡ್ಡ ಜಾಡಿಗಳು, ಉಪ್ಪು ಹಾಕಿಡೋದಕ್ಕೆ ಚಿಕ್ಕ ಚಿಕ್ಕವು, ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನು. ತುಂಬ ಜನ ಬರ್ತಾರೆ. ನಾನು ಮಧ್ಯಾಹ್ನ ಟೈಮ್ ಹೋದೆ, ಯಾರೂ ಇರಲಿಲ್ಲ ನೋಡಿ. ಇದು ಇಂಡೋರ್ ಪ್ಲ್ಯಾಂಟ್ಸು, ಈವ್ನಿಂಗ್ ಆದರೆ ತುಂಬ ಜನ ಇರ್ತಾರೆ. ತುಂಬ ಪ್ಲ್ಯಾಂಟ್ಸ್ ಇದ್ದು, ಲೋಟಸ್ ಇತ್ತು, ಲಿಲ್ಲಿ ಇತ್ತು, ದಾಸವಾಳದಲ್ಲಂತೂ ತುಂಬ ಕಲರ್ಸ್ ಇತ್ತು. ಅಲೋವೆರಾ, ತುಂಬಾ ಅಲೋವೆರಾ ಇದೆ ಇಲ್ಲಿ ಪಾಟುಗಳು. ಒಂದು ಪಾಟು 200 ಇರುತ್ತೆ. ಅಲೋವೆರಾ ಗಿಡ ಮಾತ್ರ ತಗೊಂಡು ನೀವು ಪಾಟ್ ಇಲ್ಲ ಅಂದರೆ ಮನೆಯಲ್ಲೇ ಬೆಳೆಸ್ಕೋಬೋದು. ಮನೆ ಮುಂದೆ ಜಾಗ ಇತ್ತು ಅಂದರೆ ಅಲ್ಲಿ ಬೆಳೆಸ್ಕೋಬೋದು ನೋಡಿ. ಇವು ಶೋ ಗಿಡಗಳು, ಶೋ ಪ್ಲ್ಯಾಂಟ್ಸು. ಜಾಗ ತುಂಬ ಇದ್ದಿದ್ದಕ್ಕೆ ತುಂಬ ಗಿಡಗಳಿವು ತಂದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಂಡೋರ್ ಪ್ಲ್ಯಾಂಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಳಸಿ ನೋಡಿ, ತುಳಸಿ ತುಂಬಾ ಬೆಳೆಸಿದ್ದಾರೆ ಇವರು. ಮರ್ಗ ಇದೆ, ತುಳಸಿ ಇದೆ, ನಿಂಬೆಹಣ್ಣಿನ ಗಿಡ ಇದೆ, ಕರಿಬೇವು, ನಲ್ಲಿಕಾಯಿ ಮರ ನೋಡಿ. ಸಣ್ಣ ಮರಗಳು, ದೊಡ್ಡದಲ್ಲ, ಸಣ್ಣ ಸಣ್ಣ ಮರಗಳನ್ನೇ ಹೈಬ್ರಿಡ್ ಮರ ಅಂತಾರಲ್ಲ, ಸಣ್ಣ ಸಣ್ಣ ಪಾಟಲ್ಲೇ ಬೆಳೆಸೋವಂಥದ್ದು. ಚಿಕ್ಕ ಮರಕ್ಕೆ ಕಾಯಿ ಬಿಟ್ಟಿರ್ತವೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕರಿಬೇವು ಅಷ್ಟೇ ನೋಡಿ, ಇದು ಅಷ್ಟೇ ಇಂಡೋರ್ದು ಶೋ ಪ್ಲ್ಯಾಂಟ್ಸು. ಸ್ನೇಕ್ ಪ್ಲ್ಯಾಂಟು, ಬ್ರಹ್ಮಕಮಲದ್ದು. ಬ್ರಹ್ಮಕಮಲ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿತ್ತು ನೋಡಿ. ಅಲೋವೆರಾದಲ್ಲಿ ಎಷ್ಟು ಸಣ್ಣ ಸಣ್ಣ ಅಲೋವೆರಾಗಳು ಪಾಟಲ್ಲಿ ತುಂಬಿಸಿದ್ದಾರೆ. ಇದು ನೋಡಿ ಶೋ ಪ್ಲ್ಯಾಂಟು. ತುಂಬಾ ಗಿಡಗಳಿದೆ, ಎಷ್ಟು ಗಿಡಗಳು, ನಾವು ಯಾವುದಪ್ಪ ತೊಗೊಳೋದು ಯಾವ್ದು ಬಿಡೋದು. ಜಾಗ ಇದ್ದರೆ ಅಂತೂ ಮಾತ್ರ ತುಂಬಾ ಗಿಡ ತೊಗೊಂಡು ಹೋಗ್ಬೋದು, ಅಷ್ಟೊಂದಿತ್ತು. ನಾನಂತೂ 3 ಗಿಡ ತೊಗೊಂಡೆ, ಎಷ್ಟು ಚೆನ್ನಾಗಿತ್ತು. ಡಿಸ್ಕೌಂಟ್ ಹಾಕ್ಕೊಟ್ರು. ಇಂಡೋರ್ ಪ್ಲ್ಯಾಂಟ್ಸು ಮನೆಯಲ್ಲೇ ಬೆಳೆಸ್ಕೊಳೋದು, ಸಣ್ಣದಾಗಿ ಚಿಕ್ಕ ಚಿಕ್ಕ ಪಾಟಿಲ್ಲೇ ತೊಗೊಂಡೆ ನೋಡಿ. ಇದೆಷ್ಟು ಚೆನ್ನಾಗಿದೆ. ಈ ಮನೆಯಲ್ಲಿ ಬಾಲ್ಕನಿ ತುಂಬ ದೊಡ್ಡದಾಗಿತ್ತು ಅಂದರೆ ಎಷ್ಟು ಪ್ಲ್ಯಾಂಟ್ಸ್ ಆದರೂ ತೊಗೊಂಡೋಗಿ ಬೆಳೆಸ್ಕೋಬೋದು, ಅಷ್ಟು ಚೆನ್ನಾಗಿದೆ. ಬೇಬಿ ಪ್ಲ್ಯಾಂಟ್ಸ್ ಇರ್ತಾವಲ್ಲ ಇಷ್ಟಿಷ್ಟೇ ನೋಡಿ. ಇದು ಕನಕಾಂಬರ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕನಕಾಂಬರ. ಈ ಬೇಬಿ ಪ್ಲ್ಯಾಂಟ್ಸ್ನೆಲ್ಲ ನೀವು ಬೆಳೆಸ್ಕೋಬೋದು. ಚಿಕ್ಕ ಚಿಕ್ಕ ಪಾಟುಗಳೆಲ್ಲ ತೊಗೊಂಡು ಅದನ್ನು ಜೋಡಿಸ್ಕೊಂಡು ಬಾಲ್ಕನಿಯಲ್ಲೇ ಬೆಳೆಸ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಆ ಮನೆ ಬಳಕೆಗೆ ಯಾವುದಿದೆಯೋ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಂಥವೆಲ್ಲ ಬಾಲ್ಕನಿಯಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕ್ಬಿಟ್ರೆ ಅಂತೂ, ಶುಂಠಿ ತುಂಬಾ ಚೆನ್ನಾಗಿ ಬಂದಿರ್ತವೆ. ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ನೋಡಿ. ಇದು ಸ್ಫಟಿಕದ್ದು, ನಾವು ಸಣ್ಣವರಿದ್ದಾಗ ಇದನ್ನು ಕಟ್ಕೊಂಡು ಸ್ಕೂಲ್ಗೆ ಮುಡ್ಕೊಂಡು ಹೋಗ್ತಿದ್ವಿ, ಅಷ್ಟು ಚೆನ್ನಾಗಿದೆ. ಇದು ನೆನಪಾಯಿತು ನನಗೆ, ಅಷ್ಟು ಚೆನ್ನಾಗಿದೆ ನೋಡಿ. ವೀಳ್ಯದೆಲೆದು ನೋಡಿ, ಅದಕ್ಕೆ ಬಳ್ಳಿ ಬೇಕೆಂದರೆ ಇಲ್ಲೇ ಸಿಗುತ್ತೆ, ಬಳ್ಳಿದು
ಕಟ್ಟಿಗೆ ನೋಡಿ ಅಲ್ಲಿ ಕೊಡ್ತಾರೆ ಅವರು ಕೇಳಿದ್ರೆ, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ನೋಡಿ ಕರಿಬೇವಿಂದು ಚಿಕ್ಕ ಪಾಟಲ್ಲೇ ಬೆಳೆದಿರೋದು ಅದು ನೋಡಿ, ಡಕ್ ಶೇಪಲ್ಲಿರೋವಂಥ ಪಾಟ್ಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ತುಂಬ ವೆರೈಟೀಸ್ ಇದ್ವು, ಡಿಸೈನ್ಸ್ ಇದ್ವು, ಎಲ್ಲ ಕಮ್ಮಿ ರೇಟ್, ಜಾಸ್ತಿ ಏನಿಲ್ಲ ಪಾಪ. ಅದರಲ್ಲೂ ಡಿಸ್ಕೌಂಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹತ್ರ ಇರೋರು ಹೊಸಕೆರಳ್ಳಿ, ಗಿರಿನಗರ, ಹನುಮಂತ ನಗರ, ಪದ್ಮನಾಭ ನಗರ ಹಿಂಗೆ ಹತ್ರ ಇರೋರು ಬಂದು ಇಲ್ಲಿ ಮೇನ್ ರೋಡ್ಗೆ ರೈಟ್ ಸೈಡ್ಗೆ ಇರುತ್ತೆ, ಬಂದು ತೊಗೋಬೋದು. ನೋಡಿ ಸ್ವಲ್ಪ ಇದಕ್ಕೆಲ್ಲ ಗೊಬ್ಬರ ಇವರೇ ಕೊಡ್ತಾರೆ, ಕೇಳಿದ್ರೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತಷ್ಟೇ. ಈ ಥರ ದೊಡ್ಡ ದೊಡ್ಡ ಪಾಟ್ಗಳಿರುತ್ತೆ ಪ್ಲಾಸ್ಟಿಕ್ಕು, ಅದು ಸ್ವಲ್ಪ ದೊಡ್ಡ ಮರ ಆಗುತ್ತಲ್ಲ, ಮೀಡಿಯಮ್ ಸೈಜ್ ಮರ ಅಂಥ ಗಿಡಗಳು ಬೆಳೆಸೋವಂಥದ್ದು. ಇದು ದೊಡ್ಡ ದೊಡ್ಡ ಪಾಟ್ಗಳು ಎಲ್ಲ ಸಿಗುತ್ತೆ ಇಲ್ಲಿ. ಫ್ರೆಂಡ್ಸ್, ನಾನಿವತ್ತು ಮಾಡಿರೋಂಥ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.